ವಿಶ್ವ ಧ್ಯಾನ ದಿವಸ ಹಾಗೂ ಪಿತಾಶ್ರೀ ಬ್ರಹ್ಮ ಬಾಬಾಜಿ ಅವರ ಜನ್ಮ ಜಯಂತಿಯನ್ನು ಚನ್ನರಾಯಪಟ್ಟಣದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನೆರವೇರಿಸಲಾಯಿತು. ಮಾಜಿ ಶಾಸಕ ಪುಟ್ಟೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡೇನಳ್ಳಿ ಲೋಕೇಶ್, ನಿವೃತ್ತ ಎಸಿ ನಾಗಪ್ಪ, ಬ್ರಹ್ಮಕುಮಾರಿ ಸಮಾಜದ ಮುಖ್ಯಸ್ಥರಾದ ಅಕ್ಕ ಸಂಜನಾ, ಅಕ್ಕ ಮೋಹನಕುಮಾರಿ, ಸಕಲೇಶ್ಪುರ ಬ್ರಹ್ಮಕುಮಾರಿ ಸಮಾಜದ ಮುಖ್ಯಸ್ಥರಾದ ಅಕ್ಕ ಚಂದ್ರಿಕಾ, ರಮೇಶಣ್ಣ ಮೊದಲಾದವರು ಇದೇ ವೇಳೆ ಉಪಸ್ಥಿತರಿದ್ದರು. ಓಂ ಶಾಂತಿ. ಸಂಸ್ಥೆಯು ಹೇಗೆ ಈ ಒಂದು ಈಶ್ವರ ವಿಶ್ವವಿದ್ಯಾಲಯ ಶಾಖೆಯ ಅಂಗಡಿ ಇದೆ, ಅವ್ರದ್ದು ಪ್ರಸಿದ್ಧಿ. ಇವಾಗ ಧ್ಯಾನಾಚರಣೆಯನ್ನ ಮಾಡೋ ದಿನ ಬ್ರಹ್ಮಕುಮಾರಿ ಸಮಾಜದವರು ಈ ಜಗತ್ತಿನಲ್ಲಿ ಎಲ್ಲ ಕಡೆ ಈಗಾಗಲೇ ನಡೀತಾ ಇದೆ. ನಾನು ಕೂಡ ಒಂದ್ಸಲ ಮೌಂಟ್ ಅಬುಗೆ ಹೋಗಿದ್ದೆ. ಎಷ್ಟು ವರ್ಷ? 45 ವರ್ಷದ ಆಚೆ ಹೋಗಿದ್ದೆ. ಸ್ನೇಹಿತರು ಅಲ್ಲಿ UPSC ಪಾಸ್ ಮಾಡಿ ಆ ಕಾಲಕ್ಕೆ ಅವರೊಬ್ರು SP ಆಗಿದ್ರು. ಅವ್ರ ಜೊತೆ ಎಲ್ಲ ಇದ್ದು ನಮ್ಮ ಜೊತೆ ಎಲ್ಲ ಸ್ನೇಹಿತರು ಬಂದವ್ರ ಜೊತೆ ಒಡನಾಟ ಇಟ್ಟು ಒಂದ್ 2-3 ದಿವಸ ಅಲ್ಲಿ ಇದ್ದು ಅಲ್ಲಿ ಪ್ರಾರ್ಥನೆ ಇದಕ್ಕೆಲ್ಲ ಪಾಲ್ಗೊಂಡು ಕೂಡ ಬಂದ್ವಿ. ಈಗೇನು ಮಾರ್ಗ ಬಹಳ ಹೃದಯಕ್ಕೆ ನಾಟಿತು. ಪಿತಾಶ್ರೀ ಬ್ರಹ್ಮ ಬಾಬಾ ಪೂರ್ವಾಶ್ರಮದ ಹೆಸರು ದಾದಾ ಲೇಖರಾಜ್. ಇವರು ಡಿಸೆಂಬರ್ 15, 1875ರಲ್ಲಿ ಜನನ ಹೊಂದುತ್ತಾರೆ. ಸಾಧಾರಣ ಕುಟುಂಬದಲ್ಲಿ ಸಾಧಾರಣ ಶಿಕ್ಷಕನ ಮಗನಾಗಿ ಇವರು ಜನ್ಮ ಪಡ್ಕೊಳ್ತಾರೆ. ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಲ್ವಾ? ತಾಯಿ ತಂದೆ ಇಬ್ಬರು ಸಹ ಪ್ರಸಿದ್ಧ ವಾಕ್ಯ ತಾಯಿಯೇ ಮೊದಲ ಗುರು. ಹಾಗೆ ಇವರ ಜೀವನದಲ್ಲಿ ನೈತಿಕ ಮೌಲ್ಯಗಳು ಇವರ ಮನೆಯಿಂದಲೇ ಬಂದಂತಹದ್ದು. ತಂದೆಯಿಂದ, ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇವರು ತಾಯಿಯನ್ನ ಕಳ್ಕೊಳ್ತಾರೆ. ಇವರು ತಂದೆಯ ಪಾಲನೆಯಲ್ಲಿ ಅತಿ ಹೆಚ್ಚು ಬೆಳೀತಾರೆ. ದಿನಮಾನಗಳಲ್ಲಿ ಭಕ್ತಿಯ ಮಾರ್ಗದಿಂದ ಮುಕ್ತಿಯನ್ನ ಕಂಡಂತದ್ದು ಹಲವಾರು ಇತಿಹಾಸ ಪುರುಷರ ಒಂದು ನಿದರ್ಶನ ನಮ್ಮ ಮುಂದೆ ಇದೆ. ಬಹುಶಃ ಎಲ್ಲರೂ ಮಾತಾಡಿದರೆ, ನನ್ನದಾದರೂ ಇಷ್ಟೇ. ಇವತ್ತು ಭಕ್ತಿ ಮಾರ್ಗದಿಂದ ಮನುಷ್ಯತ್ವವನ್ನು ಉಳಿಸಿ ಮನುಷ್ಯನಾಗಿ ತನ್ನ ಪಂಚೇಂದ್ರಗಳನ್ನ ಹಿಡಿತಕ್ಕೆ ಇಟ್ಕೊಂಡು ಸಮಾಜದೊಂದಿಗೆ ಬದುಕುವಂತ ಗುಣಗಳನ್ನ ಬೆಳೆಸ್ಕೊಳ್ತಾನೆ. ಮತ್ತೆ ಸಂಸ್ಕಾರವಂತ ವ್ಯಕ್ತಿ ಕೂಡ ಆಗ್ತಾನೆ. ನಾವು ಎಲ್ಲರೂ ಕೂಡ ದೊಡ್ಡವರಿದ್ದೀವಿ. ಮಕ್ಕಳಲ್ಲಿ ಬಹುಶಃ ಈ ಒಂದು ಸಂಸ್ಕಾರವನ್ನ, ಭಕ್ತಿ ಮಾರ್ಗವನ್ನ ಬಿತ್ತುವಂತ ಕೆಲಸವನ್ನ ಮಾಡಬೇಕು. ಯಾಕೆಂದ್ರೆ ಸಂಸ್ಕಾರ, ನಾವು ಒಂದೇ ವಿಷಯದ ಮೇಲೆ ನಾವು ಮಾತಾಡೋದಾದ್ರೆ, ಸಂಸ್ಕಾರ ಇಲ್ಲದಿದ್ರೆ ಏನೇನು ಅನಾಹುತ ಆಗುತ್ತೆ ಅಂತಕ್ಕಂಥದನ್ನ ಸಮಾಜದಲ್ಲಿ ಹತ್ತಿರದಿಂದ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಸಮಾಜದ ಹೊರಗೆ ನೋಡ್ಬೇಕಾದ್ರೆ ಒಂದು ಫ್ಯಾಷನ್ ಆಗಿದೆ ಮಕ್ಕಳಿಗೆ ನಾಯಿ ಸಾಕ್ತಕ್ಕಂಥದ್ದು. ಸಂತೋಷ, ಬೇಜಾರಿಲ್ಲ. ಆದ್ರೆ ತನ್ನ ಜೊತೆಯಲ್ಲಿ ಬಂದಂತ ತಾಯಿ ಅಜ್ಜಿಯನ್ನ ಬಿಟ್ಟು ನಾಯಿಯನ್ನ ಹಿಡಿದು ಆಡಿಸುವಂತ ಆಸಕ್ತಿ ಹೆಚ್ಚಿದೆ ಹೊರತು ತಾಯಿ ಮೇಲೆ ಇರ್ತಕ್ಕಂಥ ಪ್ರೀತಿ, ಆ ನಾಯಿ ಏನೆಲ್ಲ ಗಲೀಜ್ ಮಾಡಿದ್ರು ಕ್ಲೀನ್ ಮಾಡ್ತಕ್ಕಂಥ ಮನಸ್ಥಿತಿ ಇದೆ. ಆದ್ರೆ ನನ್ನ ಎತ್ತಂತ ತಾಯಿ ತಂದೆಯನ್ನ ಸ್ವಚ್ಛಗೊಳಿಸೋದ್ರಲ್ಲಿ ಅಸಹ್ಯದ ಭಾವನೆಯನ್ನ ಇಟ್ಕೊಂಡು ಬರತಕ್ಕಂಥದಕ್ಕೆ ಇವರು ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಜೀವನಕ್ಕೆ ಅದೊಂದು ಕಾರಣ ಆಗ್ತದೆ.